ಓಕೆ ಸ್ಟಾರ್ಟ್. ಆರಂಭಿಕ ದಾಂಡಿಗೆತನದಲ್ಲಿ ಸಲೀಂ ಸ್ಟ್ರೈಕ್ ರೂಪದಲ್ಲಿ, ಹಾಲಪ್ಪ ನಾನ್ ಸ್ಟ್ರೈಕ್ ರೂಪದಲ್ಲಿ, ಎಸೆತಗಾರಿಕೆ ಭಾಗದಲ್ಲಿ ಪುರುಷೋತ್ತಮ. 4 ಓವರ್ಗಳ ಪಂದ್ಯಾಟ, ದ್ವಿತೀಯ ಸೆಮಿಫೈನಲ್ ಪಂದ್ಯ GM ಸಿದ್ದೇಶ್ವರ ಕಪ್ಗೆ ಪಂದ್ಯಾಟ ಸಾಗ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಚುಕಿ ಎಸೆತ ಕಂಡು ಬರ್ತಾ ಇದೆ. ಮತ್ತೆ ಚುಕಿ ಎಸೆತ, 3 ಓಟಗಳು, 3 ಡಾಟ್ ಬಾಲ್ಗಳು ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಸ್ಲೀಪ್ ರೂಪದಲ್ಲಿ ಸಾಲಿಸ್ತಾ ಇರ್ತಕ್ಕಂಥ ಚೆಂಡು 1 ಓಟವನ್ನು ದಾಖಲಿಸಿಕೊಳ್ತಿದ್ದಾನೆ ಸಲೀಂ. ಆರಂಭಿಕ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 1ಕ್ಕೆ ಸಾಗ್ತಾ ಇದೆ. ಬೇರುಸಿನ ಹೊಡೆತಕ್ಕೆ ಕೈ ಹಾಕಿದ್ರು, ಓಟ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಕಂಡು ಬರ್ತಾ ಇದೆ ಹಾಲಪ್ಪ ಸ್ಟ್ರೈಕ್ ರೂಪದಲ್ಲಿ. ಬೇರುಸಿನ ಹೊಡೆತ ಮಿಡುಗೆ ರೂಪದಲ್ಲಿ ನಡುವೆ 1 ಬೌನ್ಸ್ ಬೌಂಡ್ರಿ, 4 ಅಂಕಗಳು ಅಂಕಿಅಂಶ ಪಟ್ಟಿಯಲ್ಲಿ ಸಾಗ್ತಾ ಇದೆ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ತಂಡದ ಮೊತ್ತ 5ಕ್ಕೆ ನೋ ಲಾಸ್, 5 ಫಾರ್ ನೋ ಲಾಸ್. ಆರಂಭಿಕ ಓವರ್ ಮುಕ್ತಾಯಕ್ಕೆ 5ಕ್ಕೆ ನೋ ಲಾಸ್. ಬಾಲ್ ಎಸೆತಗಾರಿಕೆ ಭಾಗದಲ್ಲಿ ಸ್ವಾಸ್ತಿಕ್ ನಾಗರಾಜ್. ತಿರುವನ್ ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಸ್ವಾಸ್ತಿಕ್ ಸಲೀಂ ಅವರ ಮೇಲೆ ಆರ್ಕರ್ ರೂಪದಲ್ಲಿ ಬಂದಂತ ಚೆಂಡು ಒಂಟಿ ಓಟ ಪೂರೈಕೆ ಮಾಡ್ತಾ ಇದೆ. ತಂಡದ ಮೊತ್ತ 6ಕ್ಕೆ ಸಾಗ್ತಾ ಇದೆ.
ನಡುವೆ ಡಾಟೆಡ್ ಡೆಲಿವರಿ ಕಾಣ್ ಬರ್ತಾ ಇದೆ. ಗುಡಿಸುವಂತ ಪ್ರಯತ್ನ ಮಾಡಿದ್ರು ಹಾಲಪ್ಪ, ಔಟ್ಗಳು ಬರ್ತಾ ಇಲ್ಲ. ಮತ್ತೆ ಸ್ವಸ್ತಿಕ್ ಹಾಲಪ್ಪ ಅವರ ಮೇಲೆ. ಡಾಟಾ ಡೆಲಿವರಿ ಕಾಣ್ ಬರ್ತಾ ಇದೆ. ವೈಟ್ ಬಾಲ್ ಸೂಚನೆ, ನಿರ್ಣಾಯಕರ ಮುಖ ದರ್ಶನವಾಗ್ತಾ ಇದೆ. ತಂಡದ ಮೊತ್ತ 7, ದ್ವಿತೀಯ ಓವರ್ ಚಾಲ್ತಿಯಲ್ಲಿರುವಂತೆ. ಮೇಡುಗಡ್ರದಲ್ಲಿ ಸಾಕ್ತಾ ಇದೆ ಚೆಂಡು. ಒಂಟಿ ಓಟ ಪೂರೈಕೆಯನ್ನು ಕಾಣ್ಕೊಳ್ತಿದೆ. ತಂಡದ ಮೊತ್ತ 8ಕ್ಕೆ ಏರ್ತಾ ಇದೆ. ಮತ್ತೆ ಬೇಯಿಸುವಂತ ಪ್ರಯತ್ನ ಮಿಡಾನ್ ರೂಪದಲ್ಲಿ ಕೇವಲ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಓವರ್ ಕೂಡ ಮುಕ್ತ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 9ಕ್ಕೆ ನೋ ಲಾಸ್, 9 ಫಾರ್ ನೋ ಲಾಸ್. ಈಗಾಗಲೇ ಈ ಒಂದು ಟೂರ್ನಿಯ ಫೈನಲ್ ಹಂತಕ್ಕೆ ತಲುಪ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು ತಂಡ. ನಾವು ಭಾರತವನ್ನು ಮಣಿಸಿ ಈ ಒಂದು ಟೂರ್ನಿಯ ಫೈನಲ್ ಪ್ರವೇಶವನ್ನು ಪಡೆದುಕೊಳ್ತಾ ಇದೆ. ಸಂದೀಪ್ ಎಸ್ ಗಾರ್ಗೆ ವಿಭಾಗದಲ್ಲಿ ಈಗಾಗಲೇ 2 ಓವರ್ಗಳ ಮುಕ್ತಾಯಕ್ಕೆ 9 ಓಟಗಳನ್ನು ಗಳಿಸಿಕೊಳ್ತಾ ಇದೆ ಜನಪ್ರಿಯ ದಾವಣಗೆರೆ ತಂಡ. ಸಂದೀಪ್ ಕೀನ್ಯಾ ಎಸ್ ಗಾರ್ಗೆ ವಿಭಾಗದಲ್ಲಿ ರಿವರ್ಸ್ ಶಾಟ್ಗೆ ಮೊರೆ ಹೋಗ್ತಿದ್ದಾರೆ. ಔಟ್ಗಳು ಬರ್ತಾ ಇಲ್ಲ. ಮತ್ತೆ ಕೀನ್ಯಾ ಸಲೀಂ ಅವರ ಮೇಲೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಒಂದು ಓಟದ ಪೂರೈಕೆಯನ್ನು ಕಂಡುಕೊಳ್ತಿದೆ. ತಂಡದ ಮೊತ್ತ 10ಕ್ಕೆ ಸಾಕ್ತಾ ಇದೆ. ರಿಯಾಜ್ ಪ್ರಯತ್ನ, ಗಾಳಿಯಲ್ಲಿ ಕ್ಷಣ ಕಾಲ ತೇಲ್ತಾ ಇದ್ದ ಚೆಂಡು ಕಾದ್ ನೋಡ್ಬೇಕಾಗಿದೆ. ಕ್ಯಾಚ್ ಚೆಲ್ತಿದ್ದಾರೆ. ಒಂದು ಓಟದ ಪೂರೈಕೆ ಆಗ್ತಾ ಇದೆ.
ಸೌಂಡ್ಸ್ ಆಫ್ ಮತ್ತೆ ಕೀನ್ಯಾ ಮಿಡಾನ್ ರೂಪದಲ್ಲಿ ಸಾಕ್ತಾ ಇರ್ತಕ್ಕಂಥ ಚೆಂಡು ಒಂದು ಪೂರೈಕೆ ಎರಡನೇ ಓಟಕ್ಕೆ ನಡಬೇಕಾಗಿದೆ. ನಡುವೆ ರನ್ ಔಟ್. ಸಲೀಂ ರನ್ ಔಟ್ ಆಗ್ತಿದ್ದಾನೆ. ಬರೀ ಅವೇ ಹಾಡ ಹಾಕ್ತಿಯಲ್ಲೋ, ಬೇರೆ ಬೇರೆ ಹಾಕು. ಯಾಕೆ ಬೇರೆ ಯಾವ ಇಲ್ಲ ಹತ್ರ ಹಾಡ? ಹೊಸ ದಾಂಡಿಗ ಸ್ಯಾಂಡಿ. ಬರೀ ದರ್ಶನದನೇ ನಿನಗೆ, ಒಳ್ಳೆ ಹಾಕು. ತಂಡದ ಮೊತ್ತ 12ರಲ್ಲಿ ಸ್ಥಗಿತವಾಗ್ತಾ ಇದೆ. ಕ್ರಾಂತಿ ಬರೋದು ಅಂತೇಳಿ ನೀ ಕುಂತಿ ಅಂತೇಳಿ ಬರೀ ಅವನೇ ಹಾಕ್ತಿಯಲ್ಲ. ಕ್ಲೀನ್ ಬಾಲ್. ನೆಟ್ ನೇರ ಗೂಟಕ್ಕೆ ತಗುಲ್ತಾ ಇದ್ದ ಚೆಂಡು. ಕ್ಲೀನ್ ಬಾಲ್ ಆಗ್ತಿದ್ದಾನೆ ಸ್ಯಾಂಡಿ. ಮತ್ತೊಂದು ಉದರಿ ಪತನವಾಗ್ತಾ ಇದೆ ಜನಪ್ರಿಯ ತಂಡದ್ದು. ರಂಗನಾಥ್ ಅವರು ಈಗ ತಾನೇ ಹೊಸ ದಾಂಡಿಗ ಸಂದೀಪ್ ಪುಜಾಲಿ. ತಂಡದ ಮೊತ್ತ 12ರಲ್ಲಿ ಸ್ಥಗಿತವಾಗ್ತಾ ಇದೆ. ಬೇರುಸಿನ ಹೊಡ್ತಾ ನಡುವೆ ಕ್ಯಾಚ್ ಔಟ್ ಆಗ್ತಿದ್ದಾನೆ ಪುಂಜಾಲಿ. ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 12. ಬಲ್ಲಾರ ನೋಡುತ್ತೀ ನೀಗ ನೀನೆಷ್ಟ ಮೆರುತ್ತಿ ನಾವೆಲ್ಲ ಐತೆ ಇರೋ ಟೈಮಿನ ಮೆರದೆ ಐತೆ. ಸಮಾಜಸ್ಕಾರ के भागता ರಂಗ ಎಲ್ಲದಿ ಬಾಪ.
ಡಾಟಾ ಡೆಲಿವರಿ ಕಾಣ್ಬಾಗ್ತಾ ಇದೆ. ನೋ ಬಾಲ್ ಸೂಚನೆ, ನೋ ಬಾಲ್. ಫ್ರೀಟ್ ಅವಕಾಶ ತಂಡದ ಮೊತ್ತ 13ಕ್ಕೆ ಸಾಗ್ತಾ ಇದೆ. ವೈಡ್ ಬಾಲ್ ಸೂಚನೆ, ವೈಡ್. ಅಗಲವಾದ ಎಸೆತ. ತಂಡದ ಮೊತ್ತ 14ಕ್ಕೆ ಸಾಗ್ತಾ ಇದೆ. ಬೇರೆಸಿನ ವರ್ತ ಆಕ್ಷಾ ಮೆಡಿಕಲ್ ಬದಲಿ ಸಿಕ್ಸರ್. 6 ಓಟಗಳು, ಸಿಕ್ಸರ್. ತಂಡದ ಮೊತ್ತ 20ಕ್ಕೆ ಸಾಗ್ತಾ ಇದೆ. ಹಾಲಪ್ಪ ಮಂಜುನಾಥ ಸಾರಥಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಹೀರೋ ಟೀಮ್ ನ ಮುಗಿ ಬಿದ್ದಾರೆ. ಸ್ಟಾಪ್. ತಂಡದ ಮೊತ್ತ 20, ಭರ್ಜರಿ ಸಿಕ್ಸರ್ ದಾಖಲಿಸಿಕೊಳ್ತಿದ್ದಾರೆ ಹಾಲಪ್ಪ. ಮತ್ತೆ ನಡುವೆ ಕ್ಲೀನ್ ಬಾಲ್ಟ್. ಉದಾರಿ ಹಾಕ್ತಾ ವಿಕೆಟ್, ಹಾಲಪ್ಪನವರು ವಿಕೆಟ್ ಹೋಗ್ತಾ ಇದೆ. ಆತ ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಮತ್ತೊಂದು ವಿಕೆಟ್ ಕೈ ಚಾಲ್ತಿದೆ. ಅಂತಿಮ ಓವರ್ನ 2 ಎಸೆತಗಳು ಬಾಕಿ ಉಳಿತಾ ಇದೆ. ಹೊಸ ದಾಂಡಿಗ ಕಿರಣ್. ಗೂಟ ರಕ್ಷಕನ ವೈಫಲ್ಯ,
ಒಂದು ಔಟಿನ ಪೂರೈಕೆ ಆಗ್ತಾ ಇದೆ. ಬಾಯ್ಸ್ ಮುಖೇಣ ಒಂಟಿ ಓಟ. ತಂಡದ ಮೊತ್ತ 21. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಬಾಯ್ಸ್ ಮೂಲಕ ಒಂಟಿ ಓಟ. ಓವರ್ಗಳು ಮುಕ್ತಾಯವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ ಜನಪ್ರಿಯ ತಂಡದ ಒಟ್ಟು ಮೊತ್ತ 22. ಈ 24 ಚೆಂಡುಗಳ ಮುಂದೆ ಜಯಕ್ಕಾಗಿ 23 ಆಟಗಳೇ ಬರಬೇಕಾಗಿದೆ. ಜೆಪಿ ನ್ಯಾಶ್ ಜಯಕ್ಕಾಗಿ 24 ಚೆಂಡುಗಳ ಮುಂದೆ 23 ಆಟಗಳು ಬರಬೇಕಾಗಿದೆ. ಸ್ವಸ್ತಿಕ್ ಆರಂಭಿಕ ಚೆಂಡು ರಿವರ್ಸ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಡಾಟ್ ಡೆಲಿವರಿಯ ಸೇರ್ಪಡೆ ಮುಖಾಂತರವಾಗಿ ಸಾಗ್ತಾ ಇದೆ. ಜೈರ್
ಆರಂಭಿಕ ಓವರ್ಗಾಗಿ ಜಾರಿಸ್ತಾ ಇರ್ತಕ್ಕಂಥ ಚೆಂಡು ಯಕ್ಷ ಕವಾರ್ಸಿ ಭಾಗದಲ್ಲಿ ಸೌಂದರ್ಯ ಕ್ಯಾಚ್ ಮುಖಾಂತರವಾಗಿ ಸ್ಯಾಂಡಿ ಪಡ್ಕೊಂಡ್ರು ಕೂಡ ಸ್ವಾಸ್ತಿಕ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ನ್ಯಾಶಿನ ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಕುಟ್ಟಿ ಹೊಡಿತಾ ಇರ್ತಕ್ಕಂಥ ಚೆಂಡು ಒಂಟಿ ಓಟ ಪೂರೈಕೆ ಆಗ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿ ಜೈರಿಸ್ತಾ ಇರ್ತಕ್ಕಂಥ ಚೆಂಡು ಕುಟ್ಟಿ ಒಂಟಿ ಓಟವನ್ನು ಪೂರೈಕೆಯನ್ನು ಮಾಡ್ತಾ ಇದ್ದಾನೆ. ನ್ಯಾಶಿನ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಕುಟ್ಟಿ ಒಂಟಿ ಓಟದ ಮುಖಾಂತರವಾಗಿ ಮತ್ತೆ ಜೈರ್ ಮತ್ತೆ ಅಕ್ಷಯ್ ಸಿಕೆ ರಿವರ್ಸ್ ಶಾಟ್ ಮುಖಾಂತರವಾಗಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅಲ್ಲಿ ಮತ್ತೆ ಒಂಬತ್ತಕ್ಕೆ ಸಾಗ್ತಾ ಇದೆ. ನೋಬಾಲ್ ಸೂಚನೆ. ಹನ್ನೊಂದನೇ ಬಾರಿಯ DLR GM ಸಿದ್ದೇಶ್ವರಿ ಟ್ರೋಫಿ ಹಗಲು ರಾತ್ರಿಯ ಪಂದ್ಯಾಕೂಟ ಪ್ರಥಮ ಬಾರಿಯ ಹೀರೋ DLR ಟ್ರೋಫಿ ಪಂದ್ಯಾಕೂಟ ಸಾಗ್ತಾ ಇದೆ.
ಅಲ್ಲಿ ಎರಡನೇ ಓವರ್ಗಾಗಿ ಮತ್ತೆ ಸ್ಯಾಂಡಿ ಎಸ್ತಾ ಇರ್ತಕ್ಕಂಥ ಚೆಂಡು ಅಕ್ಷಯ್ ಓಟವನ್ನು ದಾಖಲಿಸ್ತಾ ಇಲ್ಲ. ಹೀರೋ DLR ಟ್ರೋಫಿ ಯಶಸ್ವಿ ಎರಡನೆಯ ಸೆಮಿಫೈನಲ್ ಪಂದ್ಯಕೂಟ ಸಾಗ್ತಾ ಇದೆ. ನ್ಯಾಶ್ ಹಾಗೂ ಜನಪ್ರಿಯ ದಾವಣಗೆರೆ. ಮತ್ತೆ ಕುಟ್ಟಿ ಒಂಟಿ ಓಟವನ್ನು ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ದಾಖಲೆಯ ಹೀರೋ DLR ಟ್ರೋಫಿ ಯಶಸ್ವಿ ದಾಖಲೆಯ ಪಂದ್ಯಕೂಟ ಸಾಗ್ತಾ ಇದೆ. ಎರಡನೆಯ ಸೆಮಿಫೈನಲ್ ಪಂದ್ಯಕೂಟ ನ್ಯಾಶ್ ಹಾಗೂ ಜನಪ್ರಿಯ ದಾವಣಗೆರೆ. ಹಗಲು ರಾತ್ರಿಯ ಪಂದ್ಯಕೂಟವನ್ನ ಹೀರೋ ಕ್ರಿಕೆಟರ್ಸ್ ಮಾಡ್ತಾ ಇದೆ. ಅಕ್ಷಯ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. JP ನ್ಯಾಶ್ ಕ್ರಿಕೆಟರ್ಸ್ ಎರಡನೆಯ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಮಹೇಶ ಎಂಟ್ರಿ ಆಗ್ತಾ ಇದ್ದಾನೆ. ಸ್ಯಾಂಡಿ ಎಸ್ತಾ ಇರ್ತಕ್ಕಂಥ ಚೆಂಡು ಮಹೇಶ ರಿವರ್ಸ್ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ರು ಕೂಡ ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮುಖಾಂತರವಾಗಿ ಸಾಗ್ತಾ ಇದೆ. 13ಕ್ಕೆ 2 JP ನ್ಯಾಶ್.
ಹೊಸ ಬೌಲರ್ ಮೂರನೇ ಓವರ್ಗಾಗಿ ಈಲು ಅನ್ನೋ ಪರಿಚಯ ಮಾಡಿಕೊಡ್ತಾ ಇದೆ ಜನಪ್ರಿಯ ದಾವಣಗೆರೆ. ಕುಟ್ಟಿ ಸ್ಟ್ರೈಕ್ ಭಾಗದಲ್ಲಿ ಕುಟ್ಟಿ ಮತ್ತೆ ಒಂಟಿ ಓಟವನ್ನು ಪೂರೈಕೆಯನ್ನು ಮಾಡ್ತಾ ಇದ್ದಾನೆ. ತಂಡದ ಒಟ್ಟು ಮೊತ್ತ 14ಕ್ಕೆ ಸಾಗ್ತಾ ಇದೆ. ಮತ್ತೆ ಈಲು ಎಸ್ತಾ ಇರ್ತಕ್ಕಂಥ ಚೆಂಡು ಮಹೇಶ ವಿಕೆಟ್ಸ್ ಅನ್ನು ಕಳ್ಕೊಡ್ತಾ ಇದೆ. JP ನ್ಯಾಶ್ ಹೊಸ ಆಟಗಾರ ಅನೀತು ನ್ಯಾಶಿನ ಪರವಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ಮತ್ತೆ ಈಲು ಮೂರನೇ ಚೆಂಡಿಗಾಗಿ ಮತ್ತೆ ನೀತು 6 ಓಟ್ಗಳ ಸಿಕ್ಸರ್ ಮತ್ತೆ ಬರ್ತಾ ಇದೆ. ಈ 6 ಓಟ್ಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 20ಕ್ಕೆ ಸಾಗ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ ಕೇವಲ 3 ಓಟ್ಗಳು ಬರಬೇಕಾಗಿದೆ. JP ನ್ಯಾಶ್ ಜಯಕ್ಕಾಗಿ. ಅಲ್ಲಿ ಪಾಯಿಂಟ್ ಭಾಗದಲ್ಲಿ ಸಾಗ್ತಾ ಇರತಕ್ಕಂಥ ಚೆಂಡು ನೀತು ಒಂಟಿ ಓಟವನ್ನು ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 21ಕ್ಕೆ ಸಾಗ್ತಾ ಇದೆ. ಇನ್ನು ಕೂಡ ಕೇವಲ 2 ಓಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಕುಟ್ಟಿ ಸ್ಟ್ರೈಕ್ ಭಾಗದಲ್ಲಿ ರಿವರ್ ಶಾಟ್ ಮಾಡುವಂತ ಪ್ರಯತ್ನ ಕುಟ್ಟಿ ಮಾಡಿದ್ರು. 4 ಓಟ್ಗಳ ಬೌಂಡರಿಯನ್ನ ದಾಖಲಿಸಿದ್ರು ಕೂಡ ಫೈನಲ್ ಎಂಟ್ರಿ ಆಗ್ತಾ ಇದೆ JP ನ್ಯಾಶ್.
ಮುಂದಿನ ಒಂದು ಪಂದ್ಯಕ್ಕೆ ಟಾಸಿಗೆ ಬರಲಿ ವೇದಿಕೆ ಬಳೆ. ನ್ಯಾಶ್ ಬೆಂಗಳೂರು ಹಾಗೂ ಫ್ರೆಂಡ್ಸ್ ಕ್ಯಾಪ್ಟನ್ ಮುಂದಿನ ವೀಕ್ಷಣೆ ವಿವರಣೆಗಾರರಾಗಿ ವೇದಿಕೆ ಶಿವನಾರಾಯಣ್ ಮೇಲೆ ಸರ್ ಆಗಮಿಸಬೇಕು. ಕುಟ್ಟಿ ಮುಂದಿನ ವೀಕ್ಷಣೆ ವಿವರಣೆಗಾರರಾಗಿ ಫೈನಲ್ ಪಂದ್ಯಾವಳಿ ಕೊನೆಯ ಹಂತ ತಲುಪ್ತಾ ಇದೆ. GM ಸಿದ್ದೇಶ್ವರ್ ಕಪ್ 2023ರ ಕೊನೆಯ ಹಂತ ಇದಾಗ್ತಾ ಇದೆ. ತನ್ಮುಖೇನ ನ್ಯಾಶ್ ಬೆಂಗಳೂರು ಕ್ಯಾಪ್ಟನ್ ಹಾಗೂ ಫ್ರೆಂಡ್ಸ್ನ ಕ್ಯಾಪ್ಟನ್ RL ಶಿವಪ್ರಕಾಶ್ ಸರ್ ಅವರು ಕೂಡ ಪಂದ್ಯಾಟವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಹೀರೋ DLR ಕ್ರಿಕೆಟರ್ಸ್ ಇವರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 19ನೇ ವಾರ್ಡಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶಿವಣ್ಣನವರು ಕೂಡ ಪಂದ್ಯಾಟವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಶಿವನಾರಾಯಣ್ ಕೋಟ ಮುಂದಿನ ವೀಕ್ಷಣೆ ವಿವರಣೆಗಾರರಾಗಿ ಕಾರ್ಯನಿರ್ವಹಿಸ್ತಾರೆ. ನ್ಯಾಶ್ ಬೆಂಗಳೂರು ನ್ಯಾಶ್ ತಂಡದ ಕ್ಯಾಪ್ಟನ್ ಹಾಗೂ ಫ್ರೆಂಡ್ಸ್ ತಂಡದ ಕ್ಯಾಪ್ಟನ್ ಈಗಾಗಲೇ ವೇದಿಕೆ ಮೇಲಿದ್ದಾರೆ.